H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ ಆತ್ಮೀಯರೇ. ಒನ್ ಆರ್ಮಿ ಕ್ರಿಕೆಟ್ನಲ್ಲಿ ನಡೆಯಲ್ಲ. ಹೌದು, ಶ್ರೇಷ್ಠ ಆಟ, ಗ್ರೇಟ್ ಆಟ ಆಡಿದ ನಮ್ಮ ಯುವ 15 ವರ್ಷದ ರಾಜಸ್ಥಾನ್ ತಂಡದ ವೈಭವ್ ಸೂರ್ಯವಂಶಿ. ಆದರೂ ಗೆಲ್ಲಾಗಲಿಲ್ಲ. ಸಣ್ಣ ಮೊತ್ತಲ್ಲ, ಶತಕದ ಸಮೀಪ ಬಂದು ಎಡವಿದ್ದು ಗೆಲ್ಲುವರನ್ನು ಹೊಡೆಯುವ ತಹತಕ್ಕೆ ರಾಜಸ್ಥಾನದ ಆರಂಭವೂ ಚೆನ್ನಾಗಾಗಲಿಲ್ಲ, ಅಂತ್ಯವೂ ಚೆನ್ನಾಗಾಗಲಿಲ್ಲ. ಆದರೂ 200 ಏನಪ್ಪ ಅಂತಂದ್ರೆ ವಿಶೇಷವಾಗಿ 14 ರನ್ಗಳನ್ನು ಕೂಡಿಸುವಲ್ಲಿ ಯಶಸ್ವಿಯಾಗಿದೆ. ಇದು ಏನಾದರೂ ಆಗಿದ್ದರೆ ಅದು ವೈಭವ್ ಸೂರ್ಯವಂಶಿಯ ಅತ್ಯದ್ಭುತ ಆಟದಿಂದ. ನಿಜವಾಗಿ ಭಾಳ ಅದ್ಭುತವಾಗಿ ಆಡಿದ್ದು. ನೀನು ಗೆಲ್ಲೇಬೇಕಾದ ಮ್ಯಾಚ್ ಅದು. ಆದರೆ ಎಲ್ಲರೂ ಬೇಕಲ್ಲ ಸಾಥ್ ಅದಕ್ಕೆ ಹೇಳೋದು, ಎಷ್ಟೇ ಪ್ರತಿಭಾವಂತಿದ್ರು ಏನೇ ಇದ್ದರು ಎಲ್ಲರೂ ಕೂಡಿದಾಗ ಮಾತ್ರ ಗೆಲುವು. ನೋಡ್ರಿ, ಅದೇ ಗುಜರಾತ್ ಟೈಟನ್ಸ್ ಎಲ್ಲರೂ ದೇಣಿಗೆ ಕೊಟ್ಟರು. ಇಲ್ಲಿ ಒಬ್ಬರು ಇಬ್ಬರು ಪರೇರ ಯಾವಾಗಲೂ ಮಿಸ್ತಾಯಿದ್ರು. ಅದರಲ್ಲೂ ಪರಾಗ್ ಅವರು ಸ್ವಲ್ಪ ಮಿಂಚಿದ್ರು. ಆರಂಭದಲ್ಲೇ ವಿಕೆಟ್ಗಳು ಸರಿಯಾಗಿ ನಿಲ್ಲಲಿಲ್ಲ. ಈ ಎಲ್ಲ ಗೊಂದಲದ ಮಧ್ಯೆಲ್ಲ ವೈಭವ್ ಸೂರ್ಯವಂಶಿ ಕಾನ್ಸಂಟ್ರೇಷನ್ ಕಳಿಸಿಕೊಳ್ಳಾರ್ದ ಜಬರ್ದಸ್ತಾಗಿ ಆಟ ಆಡಿದರು. ಆಡೋದಷ್ಟೇ ಅಲ್ಲ, ದೊಡ್ಡ ಮೊತ್ತವನ್ನು ಪೇರಿಸಿದರು, ಗೆಲ್ಲುವ ಮೊತ್ತ. ಆದರೆ ಏನಪ್ಪ ಅಂತಂದ್ರೆ ಎಲ್ಲರ ಸಹಕಾರ ಸಿಗಲಿಲ್ಲ. 214 ಸಣ್ಣ ಮೊತ್ತ ಅಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇನ್ನು ಗುಜರಾತ್ ಟೈಟನ್ಸ್ ಬಗ್ಗೆ ಹೇಳಬೇಕಾದ್ರೆ ಎಲ್ಲರೂ ಆಡಿದರು ಅಂತ ಹೇಳಬೇಕಾಗಿದೆ. ಒಂದು ಟೀಮ್ ಯಾವ ರೀತಿ ಇರಬೇಕು, ಅದು ಸಮತೋಲನ ಯಾವ ರೀತಿ ಇರಬೇಕು, ಬಾಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ. ಬಾಲಿಂಗ್ನಲ್ಲಿ ಸಮತೋಲನ ಇರಲಿಲ್ಲ. RR ಟೀಮ್ನಲ್ಲೇ ಇವ್ರನ್ನ ಔಟ್ ಮಾಡುವಷ್ಟು ಸ್ಥಿತಿ ಪಡೆದಿರಲಿಲ್ಲ. ಹೋಗಲಿ, ಬ್ಯಾಟಿಂಗ್ದಲ್ಲಾದರೂ 240-50 ಸೇರಿಸಿದರೆ ಒಂದೇನೋ ಆಶೆ ಇತ್ತು. ಅದಾಗಲಿಲ್ಲ. ರನ್ ಮಾಡೋ ಗಡಬಡಿಯಲ್ಲಿ ವಿಕೆಟ್ಸ್ಗಳು ಹೋಗೋ ಸಾಧ್ಯತೆಗಳಿದ್ದವು. ಕೊನೆಗೆ ಆ ಹುಡುಗ ಬಿಕ್ಕಿ ಹತ್ತಿದ್ದ. ನೋವು ಅನಿಸಿದ್ರು. ಆಟ ಸೋಲು ಗೆಲುವು ಎರಡನ್ನೂ ಸಮಾನಾಂತರ ತೆಗೆದುಕೊಳ್ಳುವಂಥ ಸ್ಥಿತಪ್ರಜ್ಞತ್ತು ಬೇಕಂತ ನಾವು ಮಾತಾಡ್ತೀವಿ. ಆದರೆ ಆ ಪೋರ್ನಲ್ಲಿ ಅದು ಬರಬೇಕಲ್ಲ ಪಾಪ. 15 ವರ್ಷದ ವೈಭವ್ ಬೇಬಿ ಡಾನ್ ಅಥವಾ ಬೇಬಿ ಕಿಂಗ್ ಅಂತೇಳಿ ಹೆಸರಿಟ್ಟಿದ್ರು ಅವ್ರಿಗೆ. ಒಳ್ಳೆಯ ಆಟಗಾರ ಹುಡುಗ. ಆದರೆ ಗುಜರಾತ್ ಟೈಟನ್ಸ್ ಗೆದ್ದರು. ಅದು ಎಲ್ಲರೂ ಕೂಡಿ ಆಡಿದ್ರಿಂದ. ಬಾಲರ್ ಭಾಳ ಚೆನ್ನಾಗಿ ಬಾಲ್ ಮಾಡಿದ್ರಲ್ಲ. ನಿನ್ನೆ ನಮ್ಮ ವಿಡಿಯೋದಲ್ಲಿ ಆ ಮಾತನ್ನು ಹೇಳಿದ್ದೆ. ಕಗಿಸೋ ರಬಾಡ ಜೊತೆಗೆ ಪ್ರಸಿದ್ಧ ಕೃಷ್ಣ, ಮೊಹಮ್ಮದ್ ಸಿರಾಜ್, ಜೇಸನ್ ಹೋಲ್ಡರ್, ಒಬ್ಬರಿಂದ ಒಬ್ಬರು ಫಾಸ್ಟ್ ಮತ್ತು ಸ್ಪಿನ್ನರ್ ರಶೀದ್ ಖಾನ್. ಹೀಗಾಗಿ ಈ 7 ವಿಕೆಟನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ RRಗೆ ಬಂತು. ಇದರಿಂದಾಗಿ ಆರಂಭದಲ್ಲೇ ಗೊತ್ತಾದಂಗೆ ಹೋಗ್ಬಿಟ್ಟಿತ್ತು, ಇದು ಸೋಲುವುದೇನೋ ಅಂತೇಳಿ. ಆದರೂ ಒಂದು ಆಶೆ ಕೊನೆಯವರೆಗೆ ಆಗಲಿಲ್ಲ. ಅದರಲ್ಲೂ ಮುಖ್ಯವಾಗಿ ಸಾಯಿ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ ಶತಕಂತೂ ಅತ್ಯಂತ ಮಹತ್ವ ಸಮಯದಲ್ಲಿ ಬಂದುಬಿಡ್ತದೆ. ನಿಜವಾಗಿಯೂ ಶುಭ್ಮನ್ ಗಿಲ್ ಈ ದೇಶಕ್ಕೆ ಸಿಕ್ಕಂಥ ಅಪರೂಪದ ಕ್ಯಾಪ್ಟನ್ ಅನ್ನೋದ್ರಲ್ಲಿ 2 ಮಾತಿಲ್ಲ. ಇವತ್ತು 2020ಯಲ್ಲೂ ಒಳ್ಳೆಯ ಆಟವನ್ನು ಆಡಿ ತೋರಿಸಿ ನಾನು ಎಲ್ಲದಕ್ಕೂ ಯೋಗ್ಯ ಅನ್ನೋ ತೋರಿಸ್ಕೊಟ್ರೆ ಇವತ್ತು. ಅದರಲ್ಲೂ ಶುಭ್ಮನ್ ಗಿಲ್ ಟೆಸ್ಟ್ಗಳಿಗೆ ಸೀಮಿತ ಮಾಡ್ತಾಯಿದ್ರು ಇತ್ತೀಚಿನ ದಿನದಲ್ಲೇ. ಒನ್ ಡೇಗೂ ಒಂದು ಸ್ವಲ್ಪ ತೊಗೊಳ್ತಾಯಿದ್ರು. ಬಟ್ 2020 ಸರಿಸ್ತಾಯಿದ್ರು. ಆದರೆ ಇವತ್ತು ನಾನು 20ಯಲ್ಲೂ ಯೋಗಿದ್ದೀನಿ. ಐ ಆಮ್ ಏಬಲ್ ಟು ಕಂಟ್ರೋಲ್ ಆ್ಯಂಡ್ ಕ್ಯಾರಿ ದ ಟೀಮ್ ಅಪ್ ಟು ದ ವಿನ್ನಿಂಗ್ ಪಾಯಿಂಟ್ ಅನ್ನೋದನ್ನು ತೋರಿಸ್ಕೊಟ್ರು ಶುಭ್ಮನ್ ಗಿಲ್. ಮತ್ತು ಅವ್ರ ಜೊತೆಗೆ ಸಾಯಿ ಸುದರ್ಶನ್ ಒಬ್ಬ ವಿಶ್ವಾಸಾರ್ಹ ಬ್ಯಾಟ್ಸ್ಮನ್, ಚೆನ್ನಾಗಿ ಆಡಿದರು. ಅದೇ ಕಾಲಕ್ಕೆ ಇನ್ನೊಬ್ಬರು ನಮ್ಮ ಜೋಶ್ ಬಟ್ಲರ್, ಅವರು ಚೆನ್ನಾಗಿ ಆಡಿದರು. ಅಂದರೆ ಒಟ್ಟು ಟೀಮ್ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಎರಡೂ ಸಮತೋಲನ ಇದ್ದಿದ್ದರಿಂದಾಗಿ ನಿನ್ನೆಯ ಪಂದ್ಯವನ್ನು ಈ RR ಕೈಯಿಂದ ಈ ನಮ್ಮ ಗುಜರಾತ್ ಟೈಟನ್ಸ್ ಕಸ್ಕೊಂಡದ ಅನ್ನೋದು 2 ಮಾತಿಲ್ಲ. ಅದೇ ಕಾಲಕ್ಕೆ ಆ ಒಂದು ಮಾತು ನೆನೆಸ್ತಾ ಇದ್ದಾನೆ ಹುಡುಗ, ನಮ್ಮ ಸೋತ ಪೋರ ಗೆದ್ದೂ ಸೋತ ಪೋರ ನಮ್ಮ ವೈಭವ್ ಸೂರ್ಯವಂಶಿ. ಇಲ್ಲ, ಕ್ಯಾಪ್ಟನ್ ಹೇಗಿರ್ಬೇಕಪ್ಪ ಅಂದ್ರೆ ಗಿಲ್ ಅವ್ರು ನೋಡಿ ಕಲಿಬೇಕಾದ್ದು ಅಂತ. ಬಹಳ ಚೆನ್ನಾಗಿ ಆಡಿದ್ರಪ್ಪ. ನಿಂತರು, ಸಂಯಮ ನಿಂತರು, ಆಟ ಆಡಿದರು, ಗೆಲ್ಲಿಸ್ಕೊಂಡು ಹೋದರು ಮ್ಯಾಚನ್ನು.
ನಮಗೆ ನಾನು ಒಂದು ಸ್ವಲ್ಪ ನಿಲ್ಲಬೇಕಾಗಿತ್ತು ಅನ್ನೋದು ಅಸಮಾಧಾನ ತೊಳ್ಕೊಂಡು ಇರಬೇಕು. ಒಬ್ಬ ಆಟಗಾರನಲ್ಲೇ ಇವೆಲ್ಲ ಇರಬೇಕಾಗ್ತದೆ. ಸೋತಾಗ ನಾ ಇಲ್ಲಿ ಸೋತೆ ಏನು ಮಾಡಿದೆ, ಗೆದ್ದಾಗಲೂ ಸಹಿತ ನನ್ನ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ. ಕೆಲವೊಮ್ಮೆ ಕ್ಯಾಚ್ ಡ್ರಾಪ್ ಆಗಿರ್ತಾವೆ, ಮತ್ತೇನೋ ಆಗಿರ್ತಾವೆ. ಆ ಕಾರಣಕ್ಕೂ ಒಳ್ಳೆಯ ರನ್ಸ್ ಬಂದಿರ್ತಾವೆ. ಆದರೆ ಯಾವುದೇ ದೋಷ ಇಲ್ಲದಂಥ ಆಟವನ್ನು ಆಡುವಂಥದಕ್ಕೆ ಸದಾ ತುಡಿತಾ ಇರಬೇಕು, ಮಿಡಿತಾ ಇರಬೇಕು. ಆ ಭಾವ ಆ ಮಗುವಿನಲ್ಲಿ ಹುಡುಗನಲ್ಲಿ ಅದ ಅನ್ನೋದನ್ನು ಗಮನಿಸಿದಾಗ ಈ ಭಾರತ ತಂಡಕ್ಕೆ ಮತ್ತೊಬ್ಬ ಒಳ್ಳೆಯ ಆಟಗಾರ ಜೊತೆಗೆ ಕ್ಯಾಪ್ಟನ್ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಗಿಲ್ ತನ್ನ ಶಕ್ತಿಯನ್ನು ತೋರಿಸಿದ್ರೆ ಇವತ್ತು ಅನ್ನೋದು ಎರಡು ಮಾತಿಲ್ಲ. ಹೀಗಾಗಿ ಶುಭ್ಮನ್ ಗಿಲ್ ಮತ್ತು ನಮ್ಮ ಸುದರ್ಶನ್, ಸಾಯಿ ಸುದರ್ಶನ್ ಜೊತೆಗೆ ಜೋಸ್ ಬಟ್ಲರ್ ಅವ್ರ ಬ್ಯಾಟಿಂಗ್ ಆಗಿರ್ಬೋದು. ಅದೇ ಕಾಲಕ್ಕೆ 7 ವಿಕೆಟ್ಗಳು ಕಿತ್ತಂಥ ಒಬ್ಬರು ಅಂತಲ್ಲ, ಅದೇ ಕಾಲ ರಬಾಡ್, ಪ್ರಸಿದ್ಧ ಕೃಷ್ಣ, ಮೊಹಮ್ಮದ್ ಸಿರಾಜ್, ಜೇಸನ್ ಹೋಲ್ಡರ್, ಸ್ಪಿನ್ನರ್ ರಶೀದ್ ಖಾನ್ ರನ್ಸ್ ಇದು ಕಂಟ್ರೋಲ್ ಮಾಡೋದು ಯಶಸ್ವಿ ಆಗಿದ್ದರಿಂದಾಗೆ. ಮತ್ತು ಅದೇ ಕಾಲಕ್ಕೆ RR ಟೀಮಿನಿಂದ ಬ್ಯಾಟ್ಸ್ಮನ್ಗಳು ಯಶಸ್ವಿ ಆಗಲಿಲ್ಲ, ಸೋತರು. ಅದೇ ಕಾಲಕ್ಕೆ ಬಾಲರ್ಗಳು ಸಹಿತ ಎಷ್ಟರ ಮಟ್ಟಿಗೆ ಪ್ರಭಾವಿ ಆಗಬೇಕಾಗಿತ್ತು, ಆಗಲಿಲ್ಲ. ಎಲ್ಲ ಕಾರಣದಿಂದ ಎಷ್ಟೇ ಅದ್ಭುತವಾಗಿ ನಮ್ಮ ಈ ಸೂರ್ಯವಂಶಿ ಆಡಿದ್ರು ಸಹಿತ ನಿನ್ನೆಯ ಗೆಲುವಿನ ಏನಪ್ಪ ಅಂತಂದ್ರೆ ಸೂರ್ಯನ ಕಾಣಕ್ಕೆ ಆಗಲಿಲ್ಲ ಅನ್ನೋದು ನೋವಿನಿಂದ ಆ ಹುಡುಗನ ಪರವಾಗಿ ಹೇಳಬೇಕಾಗ್ತದೆ. ಆಟ ಅಂತೂ ಈಗ ಮುಗಿದೋಗ್ಬಿಟ್ಟದ. ಚರ್ಚೆ ಮತ್ತೇನು ನಡೀತಾ ಇರ್ತಾವೆ, ಯಾವಾಗಲೂ ನಡೀತಾ ಇರಲಿ. ಆದರೆ ನಿನ್ನೆ ಮ್ಯಾಚ್ನಲ್ಲೂ ಸಹಿತ 700ಕ್ಕೂ ಹೆಚ್ಚು ರನ್ಗಳು ಇಲ್ಲಿವರೆಗೆ ಕೂಡಿಸಿದಂಥ ಈ ಬಾಲಕ ಮುಂದಿನ ದಿನದಲ್ಲಿ ಇನ್ನೂ ಏನೇನು ಮಾಡಬಹುದು ಅನ್ನೋದಕ್ಕೆ ನಿನ್ನೆ ಆಟ ಭಾಳಷ್ಟು ಸಾಕ್ಷಿ ಆಯಿತು. ಅದೇ ಕಾಲಕ್ಕೆ ಗಿಲ್ ಅವರ ಕ್ಯಾಪ್ಟನ್ಶಿಪ್ಪನ್ನು ಸಹಿತ ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ನೇನಿದ್ರು ಫೈನಲ್ ಕೊನೆಯದು 31ನೇ ತಾರೀಕು. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಚರ್ಚೆ ಅಂತ ಜೋರು ನಡೆದದ, ಈಗ ಹೇಳೋದಲ್ಲ. ಆದರೂ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. ಗಿಲ್ಲರ ಟೀಮ್ ನಮ್ಮ RCBಗಿಂತಲೂ ಹೆಚ್ಚು ಬ್ಯಾಲೆನ್ಸು ಅಂತ ಅನ್ನಿಸ್ತಾ ಇದೆ. ಯಾಕಂತಂದ್ರೆ ಇಲ್ಲಿ ಬಾಲಿಂಗ್ ಮತ್ತು ಬ್ಯಾಟಿಂಗ್, ಫೀಲ್ಡಿಂಗ್ ಎಲ್ಲ ವಿಭಾಗಗಳನ್ನು ಒಂದು ರೀತಿ ಪರ್ಫೆಕ್ಟ್ನೆಸ್ ಪಡಿತಾ ಇದ್ದಾವೆ ಅನ್ನೋದು ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಗಿಲ್ ಟೀಮ್ 60% ಗೆಲ್ಲುವಂಥ ಸಾಧ್ಯತೆಗಳಿದ್ರೆ ಇನ್ನು 40% RCB ಕೆಲವೊಮ್ಮೆ ಟೈಮ್ ಅಂತೀವಿ, ಕ್ಯಾಚ್ ಡ್ರಾಪು, ಮತ್ತೇನೋ ಕೆಲವೊಮ್ಮೆ ಫೀಲ್ಡಿಂಗ್ ಸರಿ ಇಲ್ಲದ ಕಾರಣಕ್ಕೋ ಅಥವಾ ಬ್ಯಾಟಿಂಗ್ನಲ್ಲಿ ವಿಫಲವೋ ಮತ್ತೇನೋ ಕಾರಣಕ್ಕೆ ಸೊಲ್ಲಬಹುದು. ಆ ಮತ್ತು ಬೇರೆ. ಯಾಕಂದರೆ ಆವತ್ತಿನ ಮ್ಯಾಚ್ ಯಾವುದೇ ಇರಲಿ, ಇವತ್ತು ಕ್ರಿಕೆಟ್ ಏನದಪ್ಪ ಅಂದ್ರೆ ಹೇಳಿದ್ದೆ ನಿಮಗೆ, ಯಾವಾಗಲೂ ತನ್ನ ಡಿಕ್ಟೇಟರ್ಶಿಪ್ಪನ್ನು, ತನ್ನ ಮೇಲೆ ಆಗುವ ಡಿಕ್ಟೇಟರ್ಶಿಪ್ಪನ್ನು ಸಹಿಸುವುದಿಲ್ಲ ಅನ್ನುವಂಥ ಮಾತನ್ನು ಪ್ರಜಾಪ್ರಭುತ್ವವಾದಿ ಕ್ರಿಕೆಟ್ ಇಲ್ಲಿವರೆಗೆ ಆದಂಥ ಈ ಎಲ್ಲ ಮ್ಯಾಚ್ಗಳು ಗಮನಿಸಿದಾಗ ಅನ್ನಿಸ್ತದೆ, ಹೌದಪ್ಪ ಇದು ಪ್ರಜಾಪ್ರಭುತ್ವ, ಯಾರನ್ನೂ ತನ್ನ ಮೇಲೆ ಆಳೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನು. ಇನ್ನು ಫೈನಲ್ದಲ್ಲಿ ಯಾರು ಗೆಲ್ಬೋದು ಏನು, ಈಗಾಗಲೇ ಒಮ್ಮೆ ಗೆದ್ದಿದ್ದಾರೆ ಫೈನಲನ್ನು RCB ಅವರು. ಅನೇಕ ಸಲ ಫೈನಲ್ ತನಕ ಬಂದಿದ್ದಾರೆ ಹಿಂದೆ. ನಾಳೆ ಫೈನಲ್ ಅಂದರೆ 31ನೇ ತಾರೀಕಿನ ಫೈನಲ್ದಲ್ಲಿ RCB ಎಷ್ಟು ಮಟ್ಟಿಗೆ ಹೋರಾಡ್ತದೆ ಮತ್ತು ಎಷ್ಟು ಮಟ್ಟಿಗೆ ತನ್ನಂಥ ಆ ಆಟದಲ್ಲೇ ಇನ್ವಾಲ್ವ್ ಮಾಡಿಕೊಂಡು ಫೀಲ್ಡಿಂಗ್, ಬಾಲಿಂಗ್, ಬ್ಯಾಟಿಂಗ್ 3 ಕ್ಷೇತ್ರದಲ್ಲಿ ಫೀಲ್ಡಿಂಗ್ ಆಯಿತು ಭಾಳ ಮಹತ್ವದ್ದು. ಎಷ್ಟು ರನ್ಗಳು ತಿಳಿತೀರಿ ಅನ್ನುವಂಥದ್ದು. ಈಗಂತೂ 200 ರನ್ ಮೊದಲು ಮಾಡಿದರೆ, ಯಾರು ಬ್ಯಾಟಿಂಗ್ ಮಾಡಿದರೆ ಅವ್ರು ಗೆಲ್ಲುವಂಥ ಅದು ಸ್ಕೋರ್ ಅಲ್ಲ ಅನ್ನುವಂಥದ್ದು ಇವತ್ತು ಸಾಬೀತಾಗ್ತಾ ಇದೆ. ಯಾಕಂದ್ರೆ ವಿಶೇಷವಾಗಿ ಬ್ಯಾಟಿಂಗಿಗೆ ಅನುಕೂಲ ಆಗುವಂಗೆ ಪಿಚ್ಗಳನ್ನು ತಯಾರು ಮಾಡ್ತಾ ಇರ್ತಾರೆ. ಹೀಗಾಗಿ ಬೌಲರ್ಗಳ ಸತ್ತು ಪರೀಕ್ಷೆ ನಡೀತಾ ಇರ್ತದೆ. ಫ್ಲ್ಯಾಟ್ ಇದ್ದಂಥ ಪಿಚ್ಗಳ ಮೇಲೆ ರನ್ನಿಂಗ್ ಸುರಿಮಳೆ ಆಗ್ತಾ ಇರ್ತಾವೆ. ಆದರೂ ಕೆಲವೊಮ್ಮೆ ತಪ್ಪು ಜಡ್ಜ್ಮೆಂಟ್ದಿಂದಾಗಿ ನಮ್ಮ ಬ್ಯಾಟರ್ಸ್ ಅಂದರೆ ಬ್ಯಾಟ್ಸ್ಮನ್ಗಳು ತಪ್ಪು ಮಾಡಿ ಔಟ್ ಆಗುವಂಥ ಸಾಧ್ಯತೆಗಳು ಇರ್ತವೆ. ಯಾಕಂದ್ರೆ ಮ್ಯಾಚ್ ಅಂದಾಗ ಪ್ರತಿಯೊಂದು ಬಾಲಿನ ಮೇಲೂ ಕಾನ್ಸಂಟ್ರೇಟ್ ಮಾಡಿ ಆ ಬಾಲಿನ ಯೋಗ್ಯತೆ ಮೇಲೆ ಬ್ಯಾಟ್ ಬೀಸಬೇಕಾಗ್ತದೆ. ಅದರೆಲ್ಲನೂ ಸಾಧ್ಯ ಆಗುವುದಿಲ್ಲ. ಒಂದು ಕ್ಷಣದ ಅರಕ್ಷತನ, ಒಂದು ಕ್ಷಣದ ನಮ್ಮ ಮಾನಸಿಕ ಅತಂತ್ರತೆ, ಇವು ಕೆಲವೊಮ್ಮೆ ವಿಕೆಟ್ ಕಳೆದಕ್ಕೂ ಆಗ್ಬೋದು, ಅಥವಾ ರನ್ ಹೊಡೆಯುವಲ್ಲಿ ಶತಕ ತಪ್ಪಿಸೋದು ಆಗ್ಬೋದು, ಮತ್ತಿನ ತಪ್ಪಿಸೋದು ಆಗ್ಬೋದು, ಕಡೆಗೆ ಸೋಲಾಗಿ ಪರಿವರ್ತನೆ ಆಗ್ಬೋದು. ಏನೇ ಇರಲಿ, ಈಗಂತೂ ಸೂರ್ಯವಂಶಿ ಔಟ್ ಆಗಿರೋ ಟೀಮ್ ಅವ್ರದ್ದು RR ಟೀಮ್. ಇನ್ನು ಗುಜರಾತ್ ಟೈಟನ್ಸ್ ಅಂದರೆ ನಮ್ಮ ಗಿಲ್ ಮತ್ತು ಜೊತೆಗೆ ಗಿಲ್ ವರ್ಸಸ್ ಅಲ್ಲಿ ರಜತ್ ಪಾಟೀದಾರ್ ಇವ್ರ ಮಧ್ಯೆ ನಡೆಯುವಂಥದ್ದು 31ನೇ ತಾರೀಕಿನಿಂದ. ಇದರಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದು ಮತ್ತೆ ಚರ್ಚೆಗಳು ಮತ್ತೆ ಮೇಲೆ ನಡೀತಾ ಇರ್ತವೆ. ಮಾಡೋಣ ಆ ಸಂದರ್ಭದಲ್ಲೇ. ಈಗಂತೂ ಟೈಟನ್ಸ್ ಟೈಟಾಗಿ ಫೈನಲ್ಗೆ ಎಂಟ್ರಿ ಆಗ್ಯದ. ಇನ್ನು ಫೈನಲ್ ಏನಿದ್ರು ಇದು ಯಾರು ಗೆಲ್ತಾರ ಅವ್ರಿಗೆ ಆ ಕಪ್ಪನ್ನು
ಅವ್ರು ತೆಗೆದುಕೊಳ್ತಾರೆ. ಸಾಕಷ್ಟು ಅಲ್ಲಿ ಬಹುಮಾನಗಳು ಸಾಕಷ್ಟು ಇದ್ದಾವೆ. ಒಟ್ಟಾರೆಯಾಗಿ ಸೂರ್ಯವಂಶಿ ಸೆಮಿಫೈನಲ್ದಲ್ಲೇ ಸೂತಂಗಾಯಿತು ಅನ್ನೋದು ಅತ್ಯಂತ ನೋವಿನಿಂದ ಹೇಳಬೇಕಾಗಿದೆ. ಬಟ್ ಸೋಲು ಅದನ್ನು ಸ್ವೀಕಾರ ಮಾಡುವಂಥ ಮನೋಭಾವವನ್ನು ಆ ಹುಡುಗನು ಇವತ್ತು ಗಳಿಸ್ಕೋಬೇಕಾಗಿದೆ. ಬೇಗ ಜೀವನದಲ್ಲಿ ಪೆಟ್ರೋಲ್ ಬೀಳ್ತಾ ಇರಬೇಕು. ಪೆಟ್ರೋಲ್ ಬಿದ್ದಾಗ ಮನುಷ್ಯ ಇನ್ನಷ್ಟು ಗಟ್ಟಿ ಆಗ್ತಾ ಇರ್ತಾನೆ, ಹೋರಾಟಕ್ಕೆ ಅಣಿ ಆಗ್ತಾ ಇರ್ತಾನೆ ಅನ್ನೋದು ಅಷ್ಟ ಸತ್ಯದ ಐತಿಹಾಸಿಕವಾಗಿ ಅಂತ ಹೇಳ್ತಾ, ಸೂರ್ಯವಂಶಿಯ ಒಳ್ಳೆಯ ಆಟದ ನಡುವೆಯೂ ಗುಜರಾತ್ ಟೈಟನ್ಸ್ ತನ್ನ ಕಬ್ಜೆಗೆ ಮಾಡಿಕೊಂಡಿದ್ದು ಫೈನಲನ್ನು ಅಂತ ನಾವು ಮಾತ್ರ ಹೇಳ್ಬೋದಾಗಿದೆ. ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬಿಡ್ರಿ. 16 ನ್ಯೂಸ್ ಅರ್ಥ ಇದು ಸತ್ಯದ ಕೈಗಲ್ರಿ. ವಂದನೆ.